ಗಂಭೀರ ಸ್ವರೂಪದ ಆರೋಪಗಳನ್ನು ಹೊತ್ತಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ತನಿಖೆಗೆ ಬರ್ತಾ ಇಲ್ಲ. ಹೀಗಾಗಿ ಕುಟುಂಬದವರು ಪದೇ ಪದೇ ಮನವಿಯನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿದರು. ಪ್ರಜ್ವಲ್ ಎಲ್ಲಿದ್ದರೂ ಕೂಡ ಬಂದ್ಬಿಡಪ್ಪ, ಆರೋಪ ಹೊತ್ತ ಮೇಲೆ ತನಿಖೆಯನ್ನು ಹೆದರಿಸಬೇಕು ಅಂತೇಳಿ. ಇದೀಗ ಅವರ ತಾತ ದೇವೇಗೌಡರು ಕೂಡ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಎಸ್, ಕುಟುಂಬಸ್ಥರ ಮನವಿಗೆ ಸ್ಪಂದಿಸ್ತಾರಾ ಪ್ರಜ್ವಲ್ ರೇವಣ್ಣ? ವಿದೇಶದಿಂದ ಬಂದು ತನಿಖೆಗೆ ಹಾಜರಾಗ್ತಾರಾ? ವಿದೇಶಕ್ಕೆ ಹೋಗಿ ತಿಂಗಳಾಗ್ತಾ ಬಂತು. SIT ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ. ಅನೇಕ ರೀತಿಯ ಒತ್ತಡಗಳಲ್ಲಿ ಕ್ರಿಯೇಟ್ ಆಗ್ತಾ ಇದ್ದಾವೆ. ಈ ಮಧ್ಯೆ ಕುಟುಂಬದವರೇ ಮನವಿ ಮಾಡ್ತಾ ಇದ್ದಾರೆ, ಎಲ್ಲಿದ್ದರೂ ಬಂದ್ಬಿಡಪ್ಪ ಅಂತ ಹೇಳಿ. ಅತ್ಯಾಚಾರ ಆರೋಪ ಹೊತ್ತು ವಿದೇಶಕ್ಕೆ ಹಾರಿರುವಂಥ ಪ್ರಜ್ವಲ್ ನಿನ್ನೆ ಅಷ್ಟೇ HDK ಮನವಿ ಮಾಡಿದ್ರು. ಎಲ್ಲೇ ಇದ್ದರೂ 48 ಗಂಟೆ ಒಳಗೆ ಬಂದು ತನಿಖೆಗೆ ಸಹಕರಿಸು ಅಂತ ಹೇಳಿ ಮನವಿ ಮಾಡಿದ್ದಾರೆ. ದೇವೇಗೌಡರ ಮೇಲೆ ಗೌರವವಿದ್ರೆ ವಾಪಸ್ ಬಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವೇಗೌಡರು ಎಚ್.ಡಿ. ರೇವಣ್ಣ ಕೂಡ ಇವತ್ತು ಮನವಿ ಮಾಡುವಂಥ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ರು, ಆರೋಪ ಬಂದ ಮೇಲೆ ನಾವು ಅದನ್ನು ಫೇಸ್ ಮಾಡಲೇಬೇಕು, ಪಲಾಯನವಾದ ಮಾಡಲಿಕ್ಕೆ ಆಗೋದಿಲ್ಲ, ಬಹಳಷ್ಟು ದಿನ ತನಿಖೆಯಿಂದ ದೂರ ಉಳಿಯೋಕ್ಕಾಗೋದಿಲ್ಲ, ತನಿಖೆಯಿಂದ ದೂರ ಉಳಿತಾ ಜನರ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಬಂದು ಹೋಗುತ್ತೆ. ಹೀಗಾಗಿ ಬಂದು ತನಿಖೆಯನ್ನು ಎದುರಿಸಬೇಕು 48 ಗಂಟೆಯೊಳಗೆ. ಅದು ಕೂಡ ಹೇಳಿದ್ದಾರೆ. ದೇವೇಗೌಡರ ಮೇಲೆ ಗೌರವ ಇದ್ದರೆ ವಾಪಸ್ ಬಂದ್ಬಿಡು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿ ಮಾಡಿದ್ದಾರೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಚಿವ ಅಂದರೆ ಪ್ರಜ್ವಲ್ ಅವರ ತಂದೆ ಎಚ್.ಡಿ. ರೇವಣ್ಣ ಕೂಡ ಮನವಿ ಮಾಡುವ ಸಾಧ್ಯತೆ ಇದೆ. ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಪಾಪ ದುಡ್ಡಿರೋರು ಏನಾದರೂ ಮಾಡ್ಕೋತಾರೆ. ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು, ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವರು, ಅವ್ರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ನನ್ನ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡಿಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ, ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ದರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೀನಿ. ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. ಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಂಡಿದ್ದಾರೆ, ಬನ್ನಿ ವಾಪಸ್ ಬಂದ್ಬಿಡಪ್ಪ ಅಂತ ಹೇಳಿ. ಈಗಾದರೆ ಯಾರು ಸಂಪರ್ಕದಲ್ಲಿದ್ದಾರೆ, ಯಾರು ಅವರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ನೈತಿಕವಾಗಿ ತಪ್ಪೋ ಒಪ್ಪೋ ಸರಿನೋ ಆಮೇಲೆ ಅದು, ಆದರೆ ತನಿಖೆ ಎದುರಿಸೋದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ಕರ್ತವ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವೇಗೌಡರು ಕೂಡ ಇವತ್ತು ಮನವಿ ಮಾಡುವ ಸಾಧ್ಯತೆ ಇದೆಯಾ? ಮನವಿ ಮಾಡಿಕೊಂಡ ನಂತರವೂ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರೆ ಅನ್ನೋ ನಂಬಿಕೆ ಇದೆಯಾ? ಹೇಗೆ? ದಶರಥ್, ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಅವರ ಬಂಧನಕ್ಕೆ SIT ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಜೊತೆಗೆ ಪಾಸ್ಪೋರ್ಟ್, ರಾಜ್ಯತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಅದನ್ನ ರದ್ದು ಮಾಡುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿರುವಂತದ್ದು. ಈ ಎಲ್ಲಾ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪದೇ ಪದೇ ಸ್ಪಷ್ಟನೆ ಮಾಡ್ತಾ ಇದ್ದಾರೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ. ಹಾಗೆ ವಿದೇಶದಿಂದ ಕರೆಸ್ಬೇಕು, ದೇವೇಗೌಡ ಕುಟುಂಬಸ್ಥರೇ ವಿದೇಶದಿಂದ ಪ್ರಜ್ವಲ್ ರೇವಣ್ಣನ ಕರೆಸ್ಬೇಕು ಅಂತ ಸರ್ಕಾರದ ನಾಯಕರು ಎಲ್ಲೋ ಒಂದ್ ರೀತಿ ಒತ್ತಡ ಹಾಕ್ತಾ ಇದ್ರು. ಈ ಎಲ್ಲಾ ಹಿನ್ನೆಲೆಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳ ಮೂಲಕ ನೇರವಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಕುಮಾರಸ್ವಾಮಿ ಅವರು. SIT ತನಿಖೆಗೆ ನೀವು ಹಾಜರಾಗಬೇಕು,
ಕಾನೂನಾತ್ಮಕವಾಗಿ ಹೋರಾಟ ಮಾಡಿ SIT ನೀವು ಬೇರೆ ದೇಶಕ್ಕೆ ಹೋಗಿದ್ದರೆ ಇಲ್ಲಿ ಕಾನೂನು ಚೌಕಟ್ಟಿನೊಳಗೆ ನೀವು ಯಾವಾಗ ಬಂದ್ರೂ ಕೂಡ ನೀವು ಹಾಜರಾಗ್ಲೇಬೇಕಾಗುತ್ತೆ. ಹಾಗಾಗಿ ನೀವು ನಮ್ಮ ಕುಟುಂಬಸ್ಥರಿಗೆ ಒಂದು ಗೌರವ ಇದ್ರೆ, ಅಂದ್ರೆ ದೇವೇಗೌಡರು ಅವರ ರಾಜಕೀಯ ಭವಿಷ್ಯಕ್ಕಾಗಿ ಸಾಕಷ್ಟು ವಿಚಾರಗಳನ್ನ ದಾರ ಎರೆದಿದ್ದಾರೆ. ಅವರ ರಾಜಕೀಯ ವಿಚಾರದಲ್ಲಿ ದೇವೇಗೌಡರು ಮುನ್ನೆಲೆಗೆ ನಿಂತು ಅವರನ್ನ ರಾಜಕೀಯಕ್ಕೆ ತಂದಿದ್ರು. ಹಾಗಾಗಿ ಅವರ ಮೇಲೆ ಗೌರವ ಇದ್ರೆ ನೇರವಾಗಿ ನೀನು ದೇಶಕ್ಕೆ ವಾಪಸ್ಸಾಗಿ SIT ತನಿಖೆಗೆ ಹಾಜರಾಗಬೇಕು ಎಂಬ ಮನವಿಯನ್ನ ಕೂಡ ಮಾಡ್ಕೊಂಡಿರೋಂಥದ್ದು. ಜೊತೆಗೆ 48 ಗಂಟೆಗಳ ಕಾಲದಲ್ಲಿ ಗಡುವನ್ನು ಕೊಟ್ಟಿದ್ದಾರೆ ಮಾಜಿ CM ಕುಮಾರಸ್ವಾಮಿ ಅವರು. 48 ಗಂಟೆ ಒಳಗಡೆ ನೀವು ಬಂದು ಹಾಜರಾಗಬೇಕು, SIT ತನಿಖೆಗೆ ನೀವು ಹಾಜರಾಗಬೇಕು, ತನಿಖೆಗೆ ಸಹಕರಿಸಬೇಕು. ಮುಂದೆ ಆಗುವಂತ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ವಿದೇಶದಿಂದ ತಲೆ ಬರೆಸ್ಕೊಳ್ಬಾರ್ದು ಎಂಬ ವಿಚಾರವನ್ನ ಹೇಳಿರುವಂತದ್ದು. ಅಂದ್ರೆ ಸಂಬಂಧಪಟ್ಟಂತೆ ಈಗಾಗಲೇ ಏನು SIT ತನಿಖೆ ಆಗ್ತಾ ಇದೆ, ಆ SIT ತನಿಖೆಗೆ ಹಾಜರಾಗಬೇಕು ಅನ್ನೋದು ಕೂಡ ಈಗಾಗಲೇ ಮನವಿ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ದೇವೇಗೌಡ್ರೆ ನೇರವಾಗಿ ಮನವಿ ಮಾಡ್ಕೋತಾರೆ, ಮತ್ತೊಮ್ಮೆ ಮನವಿ ಮಾಡ್ಕೋತಾರೆ ಪ್ರಜ್ವಲ್ ದೇಶಕ್ಕೆ ವಾಪಸ್ಸಾಗಿ ವಿಚಾರಣೆಗೆ ಹಾಜರಾಗುವಂತೆ ದೇವೇಗೌಡರು ಕೂಡ ಮನವಿ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಸಾಕಷ್ಟು ಮುಜುಗರಕ್ಕೆ ದೇವೇಗೌಡರು ಕೂಡ ಒಳಗಾಗಿದ್ದಾರೆ. ಹಾಗಾಗಿ ರಾಜ್ಯಸಭೆಗೂ ಅವರು ರಾಜೀನಾಮೆ ಕೊಡಕ್ಕೆ ಸಿದ್ಧವಾಗಿದ್ರು. ನಾನೇ ಬೇಡ, ರಾಜ್ಯಕ್ಕೆ ನಷ್ಟ ಆಗುತ್ತೆ ನಿಮ್ಮ ರಾಜೀನಾಮೆಯಿಂದ ಅಂತೇಳಿ ನಾನೇ ತಡೆದಿದ್ದೇನೆ, ಎಲ್ಲಾ ವಿಚಾರಗಳಿಂದ ದೇವೇಗೌಡರು ಕೂಡ ನೊಂದಿದ್ದಾರೆ. ಹಾಗಾಗಿ ಪ್ರಜ್ವಲ್ ಎಲ್ಲೇ ಇದ್ರು ಕೂಡ ಬಂದು ಹಾಜರಾಗಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಮಾಧ್ಯಮಗಳ ಮೂಲಕ ಮನವಿ ಮಾಡುವ ಸಾಧ್ಯತೆ ಇದೆ. ದರ್ಶನ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮರ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಸದಸ್ಯರು, ಅದರ ಮಾಜಿ CM HD ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲೇ ಇದ್ದರೂ ಕೂಡ 48 ಗಂಟೆಗಳ ಒಳಗಾಗಿ ಬಂದು ತನಿಖೆಯನ್ನು ಎದುರಿಸಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ಯಾವ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಆರೋಪಗಳು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ, ಆದರೆ ಆರೋಪವನ್ನು ಎದುರಿಸೋದಿದೆಯಲ್ಲ ಅದು ನಿಜವಾದ ಸ್ಥೈರ್ಯ ಹೊಂದಿರುವಂಥವ್ರು. ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಆರೋಪ ಎದುರಿಸೋದ್ರಲ್ಲಿ, ತನಿಖೆಯನ್ನು ಎದುರಿಸೋದ್ರಲ್ಲಿ ಏನಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರು ಕೂಡ ಅದನ್ನು ಹೇಳಿದ್ದಾರೆ. ಈ ನೆಲದ ಕಾನೂನಿನ ಅನ್ವಯ ಬಂದು ತನಿಖೆಯನ್ನು ಎದುರಿಸಬೇಕು, ತಪ್ಪೋ ಒಪ್ಪೋ ಆ ನಂತರ ನೋಡೋಣ ಅಂತ ಹೇಳಿದ್ದಾರೆ ಮಾಜಿ CM ಕುಮಾರಸ್ವಾಮಿ.